ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಮಲ್ಲಿಗೆ ಗಿಡದಲ್ಲಿ ಒಮ್ಮೆ ಚೆನ್ನಾಗಿ ಹೂವಾಗಿ ಇನ್ನೊಮ್ಮೆ ನಮ್ಮ ಗಿಡದಲ್ಲಿ ಹೂ ಆಗುವುದೇ ಇಲ್ಲ, ಅಥವಾ ಹೂ ಆಗುವಾಗ ತುಂಬ ಟೈಮ್ ತಕ್ಕೊಂಡು ನಂತರ ನಮ್ಮ ಗಿಡದಲ್ಲಿ ಹೂ ಆಗ್ತದೆ. ಕಂಟಿನ್ಯೂಸ್ಲಿ ಮಲ್ಲಿಗೆ ಗಿಡದಲ್ಲಿ ಹೂ ಆಗ್ತಾ ಇಲ್ಲ. ಪ್ರತಿನಿತ್ಯ ಮಲ್ಲಿಗೆ ಗಿಡದಲ್ಲಿ ಹೂ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ನನಗೆ ಕಮೆಂಟ್ ಬಾಕ್ಸಲ್ಲಿ ತುಂಬ ರಿಪೀಟೆಡ್ ಆಗಿ ಬರುವಂತಹ ಕ್ವಶನ್ ಇದು. ಹಾಗಾಗಿ ನಾನು ಅದರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಪ್ರತಿನಿತ್ಯ ನಮ್ಮ ಗಿಡದಲ್ಲಿ ಹೂಗಳು ಸಿಗಬೇಕಾದ್ರೆ ನಾವೇನು ಮಾಡಬೇಕು ಅಂತ, ಹಾಗೆಯೇ ಗಿಡದ ಆರೈಕೆ ಹೇಗೆ ಮಾಡಬೇಕು, ಒಂದು ಗಿಡದಿಂದ ಒಂದು ಗಿಡದ ಅಂತರ ಎಷ್ಟಿರಬೇಕು, ಅದನ್ನೆಲ್ಲ ಇವತ್ತು ನಾನು ಡಿಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನಾವು ಮಲ್ಲಿಗೆ ಗಿಡಗಳಿಗೆ ಕೇವಲ ಗೊಬ್ಬರಗಳನ್ನು ಹಾಕೋದು, ಸ್ಪ್ರೇಗಳನ್ನು ಅಷ್ಟೇ ಅಲ್ಲದೆ ಕೆಲವೊಂದು ಮಲ್ಲಿಗೆ ಗಿಡಗಳಲ್ಲಿ ಮೆಥಡನ್ನು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಹೇಗೆ ಗಿಡಗಳನ್ನು ಆರೈಕೆ ಮಾಡೋದಾಗಿರ್ಬೋದು, ಅಥವಾ ಒಂದು ಗಿಡದಿಂದ ಒಂದು ಗಿಡದ ಮಧ್ಯೆ ಇರುವಂತಹ ಅಂತರ ಆಗ್ಬೋದು, ಮತ್ತು ಸೈಡ್ ಅಡ್ಡ ಆಗಲ್ಲ ಇಷ್ಟೇ ಇರಬೇಕು ಅಂತ ಕೂಡ ಉಂಟು. ಅದೆಲ್ಲ ಹೇಗೆ ಇಡಬೇಕು ಅಂತ ಹೇಳಿ ಇನ್ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಫಸ್ಟಾಗಿ ನಾನಿವತ್ತೀಗ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಗಿಡಗಳನ್ನು ಹೇಗೆ ಒಂದು ಅಂತರದಲ್ಲಿ ಇಡಬೇಕು ಅಂತ ತಿಳಿಸ್ತೇನೆ. ಇಲ್ಲಿ ನೀವು ನೋಡಬಹುದು, ಕಪ್ಪು ಕಲರ್ನ ಗ್ರೋ ಬ್ಯಾಗಲ್ಲಿ ನಾನು ಸಣ್ಣ ಗಿಡಗಳು, ಅಂದರೆ ಈ ಗಿಡಗಳು ಸರಿಸುಮಾರು ಒಂದೂವರೆ ತಿಂಗಳ ಗಿಡಗಳು ಇದಲ್ಲ ಸ್ನೇಹಿತರೆ. ನಾನು ಫಸ್ಟಲ್ಲಿ ತೋರಿಸಿದೆ ನೋಡಿ, ಇದು ಸುಮಾರು ಆಯಿತು, ಅದಕ್ಕೆ 3-4 ತಿಂಗಳು ಕಳೆಯಿತು. ಆದರೆ ಅದನ್ನು ನಾನೀಗ ಜಾಗವನ್ನು ಹತ್ತಿರ ಇಟ್ಟಿದೆ. ಅಂದರೆ ಜಾಗ ನಮಗಿಲ್ಲಲ್ಲ, ಹಾಗಾಗಿ ಈಗ ಸ್ವಲ್ಪ ಗಿಡಗಳು ಬೆಳೀತಾ ಇದೆ. ಗಿಡಗಳಲ್ಲಿ ನಮಗೆ ಸರಿಯಾಗಿ ಪ್ರತಿನಿತ್ಯ ಹೂ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ನಮಗೆ ದೊಡ್ಡ ಕ್ವಶನ್. ಯಾಕಂತ ಹೇಳಿದರೆ ನನಗೂ ಕೂಡ ಮೊದಲು ಅದೇ ಒಂದು ಕ್ವಶನ್ ಇತ್ತು. ಬಟ್ ದಿನ ಹೋಗ್ತಾ ಇದ್ದಾಗೇ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ ಮಲ್ಲಿಗೆ ಗಿಡಗಳಿಗೆ ಏನೆಲ್ಲ ಬೇಕಾಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ ಸ್ನೇಹಿತರೆ. ಫಸ್ಟಾಗಿ ನಾನು ಹೇಳೋದು ನಿಮಗೆ, ಗೊಬ್ಬರ ಮತ್ತು ಸ್ಪ್ರೇ ಆಗಿರ್ಬೋದು, ನೀರು, ಅದಕ್ಕೆ ಬೇಕಾದಂತಹ ಲಿಕ್ವಿಡ್ ಗೊಬ್ಬರಗಳು ಸರಿಯಾದ ಸಂದರ್ಭದಲ್ಲಿ ಕೊಟ್ಟರು ನೀವು ಗಿಡಗಳ ನಡುವಿನ ಅಂತರ ಇದು ಸರಿಯಾಗಿರಬೇಕು. ಅಂದರೆ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆಬೇಕು, ಬುಷಿಯಾಗಿ ಬೆಳೆಬೇಕು, ಪ್ರತಿನಿತ್ಯ ಹೂ ಸಿಗಬೇಕು ಅಂತಂದರೆ ಇದು ಒಂದು ಕಾರಣ ಆಗ್ತದೆ. ಅಂದರೆ ಒಂದು ಗಿಡದಿಂದ ಒಂದು ಗಿಡದ ಮಧ್ಯೆ ಅಂತರ ಇರಬೇಕು. ಅಂದರೆ ನಾನು ಹೇಗೆ ಅಂತರ ಇಡ್ತೇನೆ ಅಂತ ಹೇಳಿದರೆ ಅಂದಾಜು ಪ್ರಕಾರ ಇಡೋದು. ಯಾಕಂತ ಹೇಳಿದರೆ ಈ ಪಾಟಲ್ಲಿ ಕೆಲವೊಂದು ಗಿಡಗಳು ತುಂಬ ಬುಷಿಯಾಗಿ ಬೆಳೀತದೆ, ಕೆಲವೊಂದು ಗಿಡಗಳು ಮೀಡಿಯಮ್ ಸೈಜಲ್ಲಿ ಇರ್ತದೆ. ನಾನು ಮತ್ತೆ ಗಿಡಗಳನ್ನು ಟ್ರಿಮ್ ಮಾಡ್ತಾ ಇರ್ತೇನೆ, ಹಾಗಾಗಿ ದೊಡ್ಡ ದೊಡ್ಡ ಗಿಡಗಳಾಗಲಿಕ್ಕೆ ನಾನು ಬಿಡುವುದಿಲ್ಲ. ಹಾಗಾಗಿ ನನ್ನ ಗಿಡಗಳಿಗೆ ಎಷ್ಟು ಅಂತರ ಬೇಕು ಅಂತ ಹೇಳಿ ನನಗೊಂದು ಇಮ್ಯಾಜಿನ್ ಇದೆ. ಹಾಗಾಗಿ ನಾನು ಅಷ್ಟೇ ಅಂತರದಲ್ಲಿ ಇಡ್ತೇನೆ. ನೀವು ಹೇಗೆ ಇಡಬೇಕು ಅಂತ ಹೇಳಿದರೆ, ಇವಾಗ ನೀವೊಂದು ಪಾಟ್ ಇಟ್ಟಿರ್ತೀರಿ, ಅದರ ಪಕ್ಕ ಇನ್ನೊಂದು ಪಾಟ್ ಇರ್ತೀರಿ. ಆ ಪಾಟ್ ಇಡುವಾಗ ಈ ಬದಿಯಲ್ಲಿ ಪಾಟ್ ಇರ್ತದೆ ನೋಡಿ, ಅದರ ಗಿಡಗಳು ನಿಮ್ಮ ಈ ಪಕ್ಕದ ಪಾಟಲ್ಲಿರುವಂತಹ ಗಿಡಗಳಿಗೆ ಟಚ್ ಆಗಬಾರ್ದು. ಒಂದು ಚೂರು ಟಚ್ ಆಗಬಾರ್ದು, ಗಾಳಿ ಬಂದರೂ ಟಚ್ ಆಗಬಾರ್ದು. ಏನೇ ಆದರೂ ಆ ಗಿಡಕ್ಕೆ ಮತ್ತು ಈ ಗಿಡಕ್ಕೆ 4 ಸುತ್ತ ಕೂಡ ಟಚ್ ಇರಬಾರ್ದು. ಆ ರೀತಿ ಗಿಡಗಳನ್ನು ಇಡಬೇಕು. ಈ ರೀತಿ ಪಾಟ್ಗಳನ್ನು ಯಾಕೆ ಇಡಬೇಕು ಅಂತ ಹೇಳಿದರೆ, ಗಿಡಗಳ ಬೆಳವಣಿಗೆ ಫಾಸ್ಟಾಗಿ ಬೆಳೀತಾ ಹೋಗ್ತದೆ. ಹಾಗೆಯೇ ಒಂದು ಗಿಡದಲ್ಲಿ ಇದ್ದಂತಹ ಸಮಸ್ಯೆ ಇನ್ನೊಂದು ಗಿಡಗಳಿಗೆ ಸ್ಪ್ರೆಡ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟು ನಾವು ಅಂತರ ಇಟ್ಟು ಗಿಡಗಳನ್ನು ನಾವು ಇಡಬೇಕಾಗ್ತದೆ. ಅಂದರೆ ಒಂದು ಪಾಟಿಂದ ಒಂದು ಪಾಟಿಗೆ ನಾವೀಗ ನೆಲದಲ್ಲಿ ನೆಡುವಾಗ ಅಡ್ಡಗಲ ಇಷ್ಟೇ ಇಡಬೇಕು ಅಂತ ಉಂಟು. ಆದರೆ ನಮಗೆ ಪಾಟಲ್ಲಾದರೆ ಈಗ ದಿನ ಹೋಗ್ತಾ ಇದ್ದಾಗೇ ಗಿಡಗಳು ಬೆಳೀತಾ ಹೋಗ್ತದೆ. ಸಪೋಸು ಒಂದು ಗಿಡಗಳು ಟಚ್ ಆಗ್ತಾ ಇದೆ ಅಂದಾಗ ಆ ಮಿಡ್ಲಲ್ಲಿ ಇದ್ದಂತಹ ಗಿಡಗಳನ್ನು ತೆಗೆದು ಬೇರೆ ಕಡೆ ನಾವು ಇಡಬಹುದು, ಜಾಗ ಇರುವಂತಹ ಜಾಗದಲ್ಲಿ ಇಡಬಹುದು, ಅಥವಾ ಜಾಗವನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕೂಡ ಇಡಬಹುದು. ಆದರೆ ನೆಲದಲ್ಲಿ ನೆಡುವಾಗ ನಮಗೆ ಆ ರೀತಿಯ ಆಪ್ಷನ್ ಇರುವುದಿಲ್ಲ. ಹಾಗಾಗಿ ಪಾಟಲ್ಲಿ ನಾನು ಗಿಡಗಳನ್ನು ಇಡುವಾಗ ಸ್ವಲ್ಪ ನನಗೆ ಅಂದಾಜು ಇರ್ತದೆ, ಇಷ್ಟೇ ಅಗಲ ಇಡಬೇಕು ಅನ್ನೋದು ನನಗೊಂದು ಇಮ್ಯಾಜಿನ್ ಇದೆ. ಹಾಗಾಗಿ ನಾನು ಹಾಗೇ ಇರ್ತೇನೆ. ನೀವೇನು ಮಾಡಬೇಕಂತ ಹೇಳಿದರೆ, ಆಗ ಹೇಳಿದಾಗೇ ಒಂದು ಗಿಡದಿಂದ ಇನ್ನೊಂದು ಗಿಡಗಳಿಗೆ ಟಚ್ ಆಗಬಾರ್ದು, ಅಷ್ಟು ದೂರ ಇದ್ದರೆ ಸಾಕು ಸ್ನೇಹಿತರೆ. ತುಂಬ ದೂರ ಇಡಬೇಕು ಅಂತ ಏನಿಲ್ಲ. ಅದಕ್ಕೆ ಇನ್ನೂ ಒಂದು ಮೆಥಡ್ ಅಂತ ಹೇಳಿದರೆ, ಒಂದು ವೇಳೆ ಟಚ್ ಆದರೆ ಮಿಡ್ಲಲ್ಲಿ 3 ಪಾಟ್ ಇರ್ತೇವೆ ನೋಡಿ, ಅದರಲ್ಲಿದ್ದಂತಹ ಮಿಡ್ಲಿನ ಪಾಟನ್ನು ತೆಗೆದರೆ ಆಯಿತು, ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ, ಅಷ್ಟೇ. ಹಾಗೆಯೇ
ನಾವು ಗಿಡದಲ್ಲಿ ರೋಗಗಳ ಬಾಧೆ ಕಡಿಮೆ ಆಗಬೇಕಂತಂದರೆ ಈ ರೀತಿ ಗ್ರೋ ಬ್ಯಾಗ್ಗಳನ್ನು ಆದಷ್ಟು ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಗ್ರೋ ಬ್ಯಾಗ್ಗಳನ್ನು ಆಚೆ ಈಚೆ ಮಾಡಿ ಗ್ರೋ ಬ್ಯಾಗಿನ ಅಡಿಭಾಗದಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗಿಬೇಕು. ಅಂದರೆ ನಾವು ನೀರು ಹಾಕ್ತಾ ಇದ್ದಾಗೇ ಆ ಹೋಲ್ಗಳಲ್ಲಿ ನೀರುಗಳು ಇಳಿದು ಹೋದಾಗೇ ಆ ನೀರಿನ ಜೊತೆ ಮಣ್ಣುಗಳಾಗಿರ್ಬೋದು, ಹೊಯ್ಗೆ ಹಾಕಿದಂತಹ ಗೊಬ್ಬರಗಳು, ಬೇರೆ ಬೇರೆ ರೀತಿ ಏನು ಗಿಡಗಳಿಗೆ ಹಾಕ್ತೇವೆ ಅದೆಲ್ಲ ದಿನ ಹೋಗ್ತಾ ಇದ್ದಾಗೇ ಹೋಲ್ಗಳಲ್ಲಿ ಇಳಿದು ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಅಲ್ಲೇ ಏನು ಪಾಟಿನ ಅಥವಾ ಗ್ರೋ ಬ್ಯಾಗಿನ ಅಡಿಯಲ್ಲಿ ಗಟ್ಟಿಯಾಗಿರ್ತದೆ. ನಾವು ಗಟ್ಟಿಯಾಗಲಿಕ್ಕೆ ಬಿಡಬಾರ್ದು. ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಫಂಗಸ್ ಎಲ್ಲ ಬಂದು ಕ್ರಿಮಿಗಳೆಲ್ಲ ಉತ್ಪತ್ತಿಯಾಗಿ ಗಿಡಗಳೆಲ್ಲ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬಾ ಇರ್ತದೆ. ಅದಕ್ಕೋಸ್ಕರ ನಾವು 3 ತಿಂಗಳಿಗೆ ಸಾಧ್ಯ ಆದರೆ 3 ತಿಂಗಳಿಗೆ ಮಾಡಿದರೆ ಉತ್ತಮ. ಇಲ್ಲಾಂದರೆ 6 ತಿಂಗಳಿಗೆ ಒಮ್ಮೆ ಆದರೂ ನಿಮ್ಮ ಪಾಟನ್ನು ಇದ್ದಂತಹ ಜಾಗದಿಂದ ತೆಗೆದು ಆ ಪಾಟಿನ ಕೆಳಭಾಗವನ್ನು ಚೆನ್ನಾಗಿ ಕುಡಿಸಿ ಸ್ವಲ್ಪನೂ ಕಸ ಇಲ್ಲದಾಗೆ ನೋಡಿ ಒಂದು ದಿನ ಆ ಜಾಗವನ್ನು ಬಿಸಿಲಲ್ಲಿ ಅಂದರೆ ಒಣಗಲಿಕ್ಕೆ ಬಿಡಬೇಕು. ನಾವು ಏನೀಗ ಪಾಟನ್ನು ತೆಗೆದಿರ್ತೀವಿ ನೋಡಿ, ಅದೇ ದಿನ ಪಾಟನ್ನು ಇಡಬಾರ್ದು. ಚೆನ್ನಾಗಿ ಗುಡಿಸಿ ಒಂದು ದಿನ ಅದರಲ್ಲಿದ್ದಂತಹ ತೇವವೆಲ್ಲ ಬಿಸಿಲಿಗೆ ಒಣಗಲಿಕ್ಕೆ ನಾವು ಬಿಡಬೇಕು. ನಾನು ಹಾಗೇ ಮಾಡೋದು ಸ್ನೇಹಿತರೆ. ಆದರೆ ಇವತ್ತು ನಾನು ಮಾಡಲಿಲ್ಲ. ಯಾಕಂತ ಹೇಳಿದರೆ ನಾನು ಇತ್ತೀಚೆಗಷ್ಟೇ ಆ ಪ್ರೋಸೆಸ್ಸನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಪ್ರೋಸೆಸ್ಸನ್ನು ಈ ಕೆಲಸ ಮಾಡುವಾಗ ನಾನು ಮಾಡ್ತಾ ಇಲ್ಲ. ಜಸ್ಟ್ ಕಸವನ್ನು ಗುಡಿಸ್ತಾ ಹೋಗ್ತಾ ಇದ್ದೇನೆ ಅಷ್ಟೇ ನೋಡಿ. ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟರು ನಮಗೆ ಒಂದಲ್ಲ ಒಂದು ರೀತಿ ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತದೆ ನೋಡಿ. ನಾನು ಅಷ್ಟು ಕ್ಲೀನ್ ಮಾಡಿ ಇಟ್ಟರು ನೋಡಿ ಇಷ್ಟೆಲ್ಲ ಕಸಗಳಿದೆ. ನಾನು ನೀರು ಹಾಕ್ಲಿಕ್ಕಂತ ಪೈಪ್ ತಂದಿಟ್ಟಿದ್ದೆ, ಬಟ್ ಕಸ ನೋಡುವಾಗ ಕಿರಿಕಿರಿ ಅಂತ ಅನಿಸಿತ್ತು. ಬೆಳಗಿನ ಜಾವ ನಾನು ಸ್ವಲ್ಪ ಫ್ರೀ ಇದ್ದೆ, ಮಕ್ಕಳಿಗೆ ರಜಾ ಇತ್ತು, ಹಾಗಾಗಿ ತಿಂಡಿ ಎಲ್ಲ ಆಗಿತ್ತು. ಹಾಗಾಗಿ ಒಂದು ಅರೌಂಡ್ ಒಂದು 8 ಗಂಟೆ ಹೊತ್ತಿಗೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಬ್ಬಳೇ ಮಾಡ್ತಾ ಇದ್ದೇನೆ. ಮಗನಿಗೆ ಹೇಳಿದೆ ಸ್ವಲ್ಪ ವಿಡಿಯೋ ಮಾಡುವಂತ, ಮಾಡ್ತಾ ಇದ್ದಾನೆ. ಸೊ ನಾನು ಹೇಗೆ ಇಡಬೇಕು, ಎಷ್ಟು ಅಂತರ ಇರಬೇಕು ಅಂತ ನೋಡಿ ಲೆಕ್ಕಾಚಾರ ಮಾಡ್ತಾ ಇದ್ದೇನೆ. ಅಂದರೆ ಸ್ವಲ್ಪ ನಾನು ಆಗ ಹೇಳಿದಾಗೇ ಗ್ಯಾಪ್ ಕೊಟ್ಟು ಇಡ್ತಾ ಇದ್ದೇನೆ. ಹಾಗೆಯೇ ಸ್ನೇಹಿತರೆ, ಒಂದು ಲೈನಿಂದ ಇನ್ನೊಂದು ಲೈನಿಗೆ ಅಷ್ಟೇ ಅಂತರ ಇರಬೇಕು ನೋಡಿ. ಅಂದರೆ ನಾವೊಂದು ಈಗ ಒಂದು ರೌಂಡ್ ಬರುವಷ್ಟು ನಿಮಗೆ ಹೇಗೆ ಅಂದಾಜು ಬೇಕು ಅಂತ ಹೇಳಿದರೆ, ಒಂದು ಗಿಡದಲ್ಲಿ ಲೈನಲ್ಲಿ ಇರ್ತದೆ ನೋಡಿ, ಆ ಲೈನಿಂದ ಇನ್ನೊಂದು ಲೈನ್ ಸೆಕೆಂಡ್ ಲೈನ್ ಇರ್ತದೆ ನೋಡಿ, ಅಲ್ಲಿಗೆ ಎಷ್ಟು ಅಂತರ ಇರಬೇಕು ಅಂತ ಹೇಳಿದರೆ ನಾವು ಒಂದು ರೌಂಡ್ ಬರಬೇಕು. ಅಂದರೆ ಈಗ ನಿಂತಲ್ಲೇ ನಾವು ಒಂದು ರೌಂಡ್ ಬರೋದಿಲ್ವಾ, ಹಾಗೆಯೇ ಒಂದು ರೌಂಡ್ ಬರುವಾಗ ಯಾವ ಗಿಡಗಳು ಕೂಡ ನಿಮ್ಮ ಮೈಗೆ ಟಚ್ ಆಗಬಾರ್ದು, ಅಷ್ಟು ಅಂತರ ಇರಬೇಕು. ಸ್ವಲ್ಪ ಸ್ವಲ್ಪ ಇದ್ದರೆ ಏನಾಗೋದಿಲ್ಲ ಮೈಗೆ ಟಚ್ ಆದರೆ. ಅಂದರೆ ನಮಗೆ ಸ್ವಲ್ಪ ಜಾಗದ ಕೊರತೆ ಕೂಡ ಇರ್ತದೆ ಅಲ್ಲ, ಹಾಗಾಗಿ. ಆದರೆ ನಾನು ಅದೇ ರೀತಿ ಇಡೋದು ನೋಡಿ. ಎಲ್ಲೂ ಬೇಕಾದರೆ ನೋಡಿ, ನೀವು ಒಂದು ಗಿಡದಿಂದ ಒಂದು ಗಿಡಕ್ಕೆ ಟಚ್ ಆಗ್ತಾ ಇಲ್ಲ, ಅಂತರ ನೋಡಿ ಎಷ್ಟು ಇದೆ ಅಂತ. ಈ ರೀತಿ ಇರಬೇಕು. ಈ ರೀತಿ ಇದ್ರೇ ಗಿಡದ ಬೆಳವಣಿಗೆಗೆ ಸಹಾಯ ಆಗ್ತದೆ ಸ್ನೇಹಿತರೆ. ಒಂದು ಎರಡನೇದಾಗಿ ನಿಮಗೆ ಗುಡಿಸ್ಲಿಕ್ಕೆ ಆಗಿರ್ಬೋದು, ಅಥವಾ ಗ್ರೋ ಬ್ಯಾಗ್ ಪಾಟಿನ ಅಡಿಭಾಗ ಎಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಎಲ್ಲದಕ್ಕೂ ಈ ಒಂದು ಮೆಥಡನ್ನು ಫಾಲೋ ಮಾಡಿದರೆ ನಮಗೆ ಉತ್ತಮ ಅಂತ ಹೇಳಬಹುದು ಸ್ನೇಹಿತರೆ. ನಿಮಗೆ ಗಿಡಗಳು ಅಷ್ಟು ನೀಟಾಗಿ ಕಾಣಲಿಕ್ಕಿಲ್ಲ, ಕಾರಣ ಇಷ್ಟೇ, ಬಿಸಿಲು ಸ್ಟಾರ್ಟ್ ಆಯಿತು ಅರೌಂಡ್ 8:30 ಹೊತ್ತಿಗೆ. ಇದು ಅಂದರೆ ಕೆಲಸ ಸ್ಟಾರ್ಟ್ ಮಾಡಿದ್ದು ನಾನೊಂದು 7:30 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ. ಆದರೆ 8:30 ನಂತರ ಬಿಸಿಲಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಾನು ಛಲ ಬಿಡದೆ ಎಲ್ಲ ಕೆಲಸ ಮುಗಿಸಿಯೇ ಕೆಳಗೆ ಹೋದದ್ದು. ಕೆಳಗೆ ಹೋಗುವಾಗ 9:30 ದಾಟಿದೆ. ಎಲ್ಲ ಕೆಲಸ ಇಲ್ಲಿದೆಲ್ಲ ಗಿಡಗಳನ್ನು ದೂರ ದೂರ ಇಟ್ಟು ಗುಡಿಸಿ ಎಲ್ಲ ಹೋಗುವಾಗ ಅಷ್ಟು ಲೇಟ್ ಆಗಿದೆ. ಅದೆಲ್ಲ ಕಾಮನ್ ಸ್ನೇಹಿತರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಅಂದಮೇಲೆ, ಕೃಷಿ ಮಾಡ್ತಾ ಇದ್ದೇವೆ ಅಂದಮೇಲೆ ನಾವು ಅಷ್ಟೇ ಎಫರ್ಟ್ ಕೂಡ ಹಾಕಲೇಬೇಕಾಗ್ತದೆ. ಇಲ್ಲಿ ನೋಡಿ ಎಷ್ಟು ಕಷ್ಟ ಇದೆ. ನೋಡುವಾಗ ಈಸಿ ಅಂತ ಅನಿಸ್ತದೆ ಅಲ್ಲ, ಬಟ್ ಅಷ್ಟು ಗಿಡಗಳನ್ನು ಬಗ್ಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇಡುವಾಗ ಉಂಟಲ್ಲ, ಎಲ್ಲ ಇಟ್ಟು ಬಗ್ಗಿ ಸ್ಟ್ರೈಟ್ ಆಗೋಗುಂಟ ಬೆನ್ನು ಮೂಳೆಲ್ಲ ಮುರಿದಾಗೆ ಆಗ್ತದೆ. ಅಷ್ಟು ನೋವಾಗುತ್ತೆ, ತೊಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಏನು ಮಾಡೋದು ಹೇಳಿ, ಮಾಡಲೇಬೇಕಲ್ಲ. ಮಲ್ಲಿಗೆ ಕೃಷಿ ಮಾಡಿದವರಿಗಂತೂ ಖಂಡಿತವಾಗಿಯೂ ಇದರ ಅನುಭವ ಇದ್ದೇ ಇರ್ತದೆ. 10 ಗಿಡ ಇರಲಿ 100 ಇರಲಿ, ಈ ನೋವಿನ ಅನುಭವ ಖಂಡಿತವಾಗಿ ಇರ್ತದೆ. ಒಬ್ಬೊಬ್ಬರೇ ಮಾಡೋದಾದರೆ, ಇಬ್ಬರು ಯಾರಾದರೂ ಇದ್ದರೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಅಂದರೆ ನಿಮಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆದಾಗ ಅವರ ಸಪೋರ್ಟ್ ಮಾಡೋದು, ಅವರಿಗೆ ಟಯರ್ಡ್ ಆದಾಗ ನೀವು ಮಾಡೋದಾದರೆ ಅದು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ. ಬಟ್ ನಾವು ಒಬ್ಬರೇ ಮಾಡ್ತಾ ಇದ್ದೇವೆ ಅಂದಾಗ ಉಂಟಲ್ಲ ತುಂಬ ಟಯರ್ಡ್. ಅಂದರೆ ಈ ಗಿಡಗಳನ್ನು ಪಾಟನ್ನು ಆ ಕಡೆಯಿಂದ ಈ ಕಡೆಗೆ ಇಡಬೇಕು, ಪಾಟಿನ ಅಡಿಭಾಗವನ್ನು ಕ್ಲೀನ್ ಮಾಡಬೇಕು, ಗಿಡಗಳು ಹಾಳಾಗದಾಗೆ ಜಾಗ್ರತೆಯಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಡಬೇಕು. ಈ ರೀತಿಯ ಪ್ರೋಸೆಸ್ಗಳು ತುಂಬ ಇರ್ತದೆ. ಈ ರೀತಿ ಬಗ್ಗಿ ತುಂಬ ಹೊತ್ತು ಇದ್ದಾಗ ಉಂಟಲ್ಲ ಕೈಗಳೆಲ್ಲ
ಏನು ಹೇಳ್ತಾ ನನಗೆ ಮುರಿದಾಗೇನೆ ಆಗ್ತದೆ, ಅಷ್ಟು ಎಳೆದಾಗೆ ಆಗ್ತದೆ. ಸೊಂಟ ಎಲ್ಲ ನೋವಲ್ಲಿ ಸ್ಟ್ರೈಟ್ ನಿಲ್ಲಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ನಾನು ಮಲ್ಲಿಗೆ ಕೃಷಿ ಅಂತೂ ಬಿಡೋದೇ ಇಲ್ಲ ಸ್ನೇಹಿತರೆ. ಇದು ನಾನು ಡಿಸೈಡ್ ಮಾಡಿದ್ದೇನೆ. ಎಲ್ಲಿವರೆಗೆ ನನ್ನ ಕೈಲಿ ಮಾಡಲಿಕ್ಕೆ ಆಗ್ತದೆ ನೋಡಿ, ನಾನು ಅಲ್ಲಿವರೆಗೆ ನಾನು ಮಾಡ್ತೇನೆ. ಯಾವಾಗ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಸ್ವಲ್ಪ ನಮಗೂ ದಿನ ಹೋಗ್ತಾ ಇದ್ದಾಗೆ ಆಗ್ತದೆ ಅಲ್ಲ, ಆಗ ಬೇಕಿದ್ರೆ ಬಿಡ್ತೇನೆ ವಿನಃ ಇಲ್ಲ ಅಂದರೆ ನಾನು ಖಂಡಿತ ಬಿಡೋದಿಲ್ಲ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ನನಗೆ ಎಷ್ಟೇ ಬೇಜಾರಿರಲಿ, ಮನಸ್ಸಲ್ಲಿ ಎಷ್ಟೇ ನೋವಿರಲಿ ಸ್ನೇಹಿತರೆ, ಮಲ್ಲಿಗೆ ಗಿಡಗಳನ್ನು ನೋಡುವಾಗ ಮನಸ್ಸು ಅಷ್ಟೇ ಶಾಂತ ಆಗುತ್ತೆ. ಏನೋ ಒಂದು ನೆಮ್ಮದಿ, ಏನೋ ಒಂದು ಖುಷಿ. ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಸ್ನೇಹಿತರೆ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ. ನಾನೀಗ ವಾಯ್ಸ್ ಓವರ್ ಮಾಡ್ತಾ ಇದ್ದೇನೆ, ಬಟ್ ನನಗೆ ಈ ಗಿಡಗಳನ್ನು ನೋಡುವಾಗ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದರೆ, ಆ ಟಯರ್ಡ್ನೆಸ್ ಅದರಲ್ಲಿ ಗೊತ್ತೇ ಆಗೋದಿಲ್ಲ. ಏನಾದರೂ ಫ್ರೀ ಇರುವಾಗ ಮಲ್ಲಿಗೆ ಗಿಡದ ವೀಡಿಯೋಗಳಾಗಿರ್ಬೋದು, ಒಮ್ಮೊಮ್ಮೆ ನನ್ನ ವೀಡಿಯೋವನ್ನು ನಾನೇ ನೋಡ್ತಾ ಇರ್ತೇನೆ. ತುಂಬ ಖುಷಿ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಕಷ್ಟಪಟ್ಟರೆ ಸಾಧ್ಯ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಖಂಡಿತವಾಗಿಯೂ ಸಾಧ್ಯ ಇದೆ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ. ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಮಾಡುವಂತಹ ಬ್ಯಾಕ್ಗ್ರೌಂಡ್ ನಮ್ಮಲ್ಲಿ ಇರಲಿಲ್ಲ ಸ್ನೇಹಿತರೆ. ಅಲ್ಲಿ ಇಲ್ಲಿ ಮಾಹಿತಿಗಳನ್ನು ಪಡ್ಕೊಂಡು, ಬೇಕಾದವರ ಹತ್ರ, ಎಕ್ಸ್ಪೀರಿಯನ್ಸ್ ಇದ್ದವರ ಹತ್ರ ಅದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಮಲ್ಲಿಗೆ ಕೃಷಿ ಮಾಡಿ ಏನು ಒಂದು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ವೆರಿ ಪ್ರೌಡ್ ಫೀಲ್ ನನಗೆ. ನನ್ನ ಬಗ್ಗೆ ಅಂತೂ ತುಂಬಾ ಪ್ರೌಡ್ ಫೀಲ್ ಇದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಇಂಥ ಕೆಲಸಗಳನ್ನು ಮಾಡುವಾಗ ತುಂಬ ಕಷ್ಟ ಇದೆ. ಅದರಲ್ಲಿ ಒಂದು ಮಾಡ್ತಾ ಇದ್ದೇನಲ್ಲ ಅನ್ನೋದೊಂದು ಸಂತೋಷ. ನಾನು ಅಂತಲ್ಲ, ನನ್ನ ಹಾಗೆ ತುಂಬ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಾನು ಒಬ್ಬಳೇ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಯಾಕಂತ ಹೇಳಿದರೆ ಒಂದು ಖುಷಿ ಇದೆ ನೋಡಿ, ಅದು ಕಷ್ಟಪಟ್ಟ ಮೇಲೆ ಅದರಲ್ಲಿ ಸಿಗುವಂಥ ಖುಷಿ ಉಂಟು ನೋಡಿ, ಅದು ಎಷ್ಟು ಕೋಟಿ ಕೊಟ್ಟರೂ ಸಿಗಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅಷ್ಟು ಖುಷಿ ಅಂತ ಅನ್ನಿಸ್ತದೆ. ಹೂವಂತ ಆಗುವಾಗ ನೋಡಲಿಕ್ಕೆ ಎರಡು ಕಣ್ಣೇ ಸಾಲೋದಿಲ್ಲ. ಇದೆಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಸ್ನೇಹಿತರೆ. ಯಾಕಂತ ಹೇಳಿದರೆ ಹೇಳಲೇಬೇಕಾಗ್ತದೆ. ಒಮ್ಮೊಮ್ಮೆ ಅಷ್ಟು ಖುಷಿ ಕೊಟ್ಟಿದೆ. ಅಂದರೆ ನಿಮ್ಗೆ ಈ ಕೆಲಸ ಎಲ್ಲ ಮಾಡುವಾಗ ಅನಿಸ್ಬೋದು, ಮೇಡಮ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅಥವಾ ನಾವು ಕೂಡ ಕಷ್ಟಪಡ್ತಾ ಇದ್ದೇವೆ, ಒಮ್ಮೆ ಹೂವಾದರೆ ಮತ್ತೊಮ್ಮೆ ಹೂ ಆಗೋದಿಲ್ಲ ಅಂತ. ಆದರೆ ಒಮ್ಮೆ ಹೂ ಆಗ್ತದೆ, ಇನ್ನೊಮ್ಮೆ ಹೂ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾವು ಕೂಡ ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ನೋಡಿ, ನಾವು ಒಮ್ಮೆ ಗೊಬ್ಬರಗಳನ್ನು, ಸ್ಪ್ರೇಗಳನ್ನು ಹಾಕಿ ಬಿಟ್ಟಿರ್ತೀವಿ, ಗಿಡಗಳನ್ನು ಬಿಟ್ಟಿಟ್ಟಿರ್ತೀವಿ, ಅಂತರಗಳನ್ನು ಕೊಟ್ಟಿರೋದಿಲ್ಲ, ಒಂದು ಗಿಡದಿಂದ ಇನ್ನೊಂದು ಗಿಡಗಳಿಗೆ ಟಚ್ ಆಗ್ತಾ ಇರ್ತದೆ. ಆಗೆಲ್ಲ ಅದನ್ನೆಲ್ಲ ಪ್ರಾಬ್ಲಮನ್ನು ನಾವು ಏನು ಮಾಡಬೇಕು, ಪ್ರಾಬ್ಲಮ್ ಇರ್ತದೆ ನೋಡಿ, ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಅದನ್ನು ಹುಡುಕಿ ಆಮೇಲೆ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಿ ಮತ್ತೆ ನಮಗೆ ನೋಡಿ ಯಶಸ್ಸಿನತ್ತ ನಾವು ಹೋಗ್ತೇವಾ ಇಲ್ವಾ ಅಂತ ನೀವು ಮತ್ತೆ ನೋಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಹೂ ಮಲ್ಲಿಗೆ ಗಿಡದಲ್ಲಿ ಹೂ ಆಗೋದೇ ಕಷ್ಟ. ಒಮ್ಮೆ ಅದರಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೆ ನಾವು ಅದರ ಬೆನ್ನು ಹಿಡಿಬೇಕು ಸ್ನೇಹಿತರೆ. ಅಂದರೆ ಯಾವ ಸಂದರ್ಭದಲ್ಲಿ ಗೊಬ್ಬರ ಹಾಕಬೇಕು, ಯಾವ ಸಂದರ್ಭದಲ್ಲಿ ಸ್ಪ್ರೇ ಹಾಕಬೇಕು, ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಗಿಡದ ಬುಡವನ್ನು ಬೆಳೆಸಬೇಕು, ಗಿಡಗಳನ್ನು ಹೇಗೆ ನೋಡಿಕೊಳ್ಬೇಕು, ಅದಕ್ಕೆ ಏನಾದರೂ ಸಮಸ್ಯೆ ಬಂದರೆ ಗಿಡಗಳಿಗೆ ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು, ಎಲ್ಲವನ್ನು ನಾವು ಕಲ್ತ್ಕೊಂಡಿದ್ರೆ ಉಂಟಲ್ಲ, ಖಂಡಿತ ನಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ. ಖಂಡಿತ ಸ್ವಲ್ಪ ಕಷ್ಟ ಆಗ್ಬೋದು ಸಕ್ಸಸ್ ಅನ್ನುವಂಥದ್ದು ಮಲ್ಲಿಗೆ ಕೃಷಿಯಲ್ಲಿ. ಕೆಲವರಿಗೆ ಬೇಗ ಸಿಗ್ಬೋದು, ಕೆಲವರಿಗೆ ಲೇಟಾಗಿ ಸಿಗ್ಬೋದು. ಆದರೆ ಬೇಗ ಸಿಗದಿದ್ರೂ ಪರವಾಗಿಲ್ಲ, ಲೇಟಾಗಿ ಸಿಕ್ಕಿದ್ರು ಲೇಟೆಸ್ಟಾಗಿ ಸಿಗಬೇಕು ಅನ್ನೋದು ಒಂದು ನನ್ನ ಧ್ಯೇಯ ಸ್ನೇಹಿತರೆ. ನನಗೆ ಹಾಗೇನೇ ಆಗಿದೆ. ಹಾಗಾಗಿ ನಾನು ನಿಮಗೂ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ನಿಮಗೆ ತುಂಬ ಗಿಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ 10 ಗಿಡಗಳನ್ನಾದರೂ ಹಾಕಿ. ಖಂಡಿತ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣ್ತದೆ ಸ್ನೇಹಿತರೆ. ನಾನು ಇಷ್ಟೊಂದು ಹೇಳಬಲ್ಲೆ. ಹಾಗೆಯೇ ಸ್ನೇಹಿತರೆ, ನಾನು ಆಗ ಹೇಳಿದಾಗೇ ಮಲ್ಲಿಗೆ ಗಿಡಗಳ ಅಂತರ ಸರಿಯಾಗಿರಬೇಕು. ಹಾಗಿದ್ದರೆ ಮಾತ್ರ ಗಿಡದ ಬೆಳವಣಿಗೆ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಅದರ ಬುಡಗಳನ್ನು ಚೆನ್ನಾಗಿ ಕ್ಲೀನಾಗಿಟ್ಟಿರಬೇಕು. ಇದೆಲ್ಲ ನಾವು ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಸ್ವಲ್ಪ ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ಕಷ್ಟದ ಕೆಲಸನೇ. ಅಂದರೆ ನಾವು ಸಣ್ಣ ಮಕ್ಕಳನ್ನು ಹೇಗೆ ಬೆಳೆಸ್ತೇವೆ ನೋಡಿ, ಅಂದರೆ ಪ್ರತಿ ಕ್ಷಣ ನಾವು ಅವರನ್ನು ನೋಡ್ತಾ ಇರಬೇಕು. ಆ ರೀತಿ ಮಕ್ಕಳನ್ನು ಬೆಳೆಸ್ತೇವೆ ನೋಡಿ, ಅದೇ ರೀತಿ ನಾವು ಗಿಡಗಳನ್ನು ಕೂಡ ಬೆಳೆಸಬೇಕಾಗ್ತದೆ. ಅಷ್ಟು ಮಲ್ಲಿಗೆ ಗಿಡ ಅನ್ನುವಂಥದ್ದು ಸಾಫ್ಟ್ನೆಸ್ ಸ್ನೇಹಿತರೆ. ಮಲ್ಲಿಗೆ ಹೂವು ಎಷ್ಟೋ ಸಾಫ್ಟೋ ಹಾಗೆಯೇ ಗಿಡಗಳು ಕೂಡ ಅಷ್ಟೇ ಸಾಫ್ಟ್ ಆಗಿರ್ತದೆ. ಅದರ ಬೇರುಗಳು ಹಾಗೆಯೇ ನಾವು ಹಾಕುವಂತಹ ಗೊಬ್ಬರಗಳಾಗಿರ್ಬೋದು, ನೀರಾಗಿರ್ಬೋದು, ಸ್ಪ್ರೇ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ
ನಾವೊಮ್ಮೆ ರೀಪಾಟ್ ಮಾಡುವಂತಹ ರೀತಿಯಾಗಿರ್ಬೋದು, ಯಾವುದರಲ್ಲೂ ಒಂದು ಕಿಂಚಿತ್ತು ಹೆಚ್ಚು ಕಡಿಮೆ ಆದರೂ ಗಿಡಗಳು ಬೇಗನೆ ಡ್ಯಾಮೇಜ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಮಲ್ಲಿಗೆ ಗಿಡ ಅನ್ನುವಂಥದ್ದು ಅಥವಾ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ತುಂಬ ಕಷ್ಟದ ಕೆಲಸ. ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುವುದು ಕೆಲವೇ ಜನಗಳಿಗೆ. ಎಲ್ರಿಗೂ ಅದರಲ್ಲಿ ಸಕ್ಸಸ್ ಸಿಗೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಗೆ ಕೃಷಿಯಲ್ಲಿ ಸಕ್ಸಸ್ ಕಾಣಬೇಕಾದ್ರೆ ನಮ್ಮ ಎಫರ್ಟ್ ಕೂಡ ಅಷ್ಟೇ ಇರಬೇಕು. ತುಂಬ ಜನ ಹೇಳ್ತಾರೆ ನಾವು ಅದರಲ್ಲಿ ಅಷ್ಟು ಇನ್ಕಮ್ ಪಡೆದ್ವಿ, ನಾವು ಇಷ್ಟು ಇನ್ಕಮ್ ಪಡೆದ್ವಿ ಅಂತ. ಖಂಡಿತವಾಗಿ ಅವರು ಪಡೆದಿರ್ತಾರೆ. ಅದರ ಹಿಂದೆ ಅವರ ಶ್ರಮ ಉಂಟು ನೋಡಿ, ಅದು ಊಹೆಗೂ ಮೀರಿದಷ್ಟು ಅವರ ಶ್ರಮ ಇರ್ತದೆ. ಹಾಗಾಗಿ ಅವರಿಗೆ ಅಷ್ಟು ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡದಲ್ಲಿ ನನ್ನನ್ನು ನಾನು ತುಂಬ ತೊಡಗಿಸಿಕೊಂಡಿದ್ದೇನೆ. ಎಷ್ಟು ಎಫರ್ಟ್ ಆಗ್ತಾ ಇದ್ದೇನೆ, ಅದರಲ್ಲಿ ಎಷ್ಟು ಕಷ್ಟ ಇದೆ, ಯಾವ ರೀತಿ ಗಿಡಗಳನ್ನು ಮೇಂಟೆನೆನ್ಸ್ ಮಾಡ್ತಾ ಹೋಗಬೇಕು, ಪ್ರತಿನಿತ್ಯ ಹೂವು ಸಿಗಬೇಕಾದ್ರೆ ಯಾವ ರೀತಿಯ ಆರೈಕೆ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ನನ್ನಲ್ಲಿ ನಾನು ಕಲ್ತ್ಕೊಂಡಿದ್ದೇನೆ. ಹಾಗಾಗಿ ನನ್ನ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇದೇ ಕಳೆದ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳೆಲ್ಲ ಹಾಳಾಗಿತ್ತು. ಆ ಸಂದರ್ಭದಲ್ಲಿ ಒಮ್ಮೆ ಗಿಡಗಳು ಬೇಡ ಅಂತ ನನಗೆ ಅನಿಸಿದ್ದು ನಿಜ. ಯಾಕಂತ ಹೇಳಿದರೆ ಅಷ್ಟು ಕಷ್ಟಪಟ್ಟು ಸಾಕಿ ಕೇವಲ ಒಂದು ಮಳೆ ಜಾಸ್ತಿಯಾಗಿ ನನ್ನ ಗಿಡಗಳು ಹಾಳಾಯಿತು ಅಂತ ಅಂದಾಗ ತುಂಬ ಬೇಜಾರಾಗಿತ್ತು, ಬೇಡ ಅಂತಾಯಿತು. ಆಮೇಲೆ ಕಳೆದಂತಹ ಕ್ಷಣಗಳಾಗಿರ್ಬೋದು, ನನಗೆ ಅದರಲ್ಲಿ ಒಳ್ಳೊಳ್ಳೆಯ ಮೆಮೊರಿಗಳಿದೆ. ಹಾಗಾಗಿ ಅದನ್ನೆಲ್ಲ ಮೆಲುಕು ಹಾಕಿ ನೋಡಿದಾಗ ಇಲ್ಲ, ನನಗೆ ಬೇಕು, ನಾನು ಇನ್ನೇನಾದರೂ ಮಾಡಬೇಕು, ಅದರಲ್ಲಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಾನು ಛಲ ಬಿಡದೆ ಸ್ನೇಹಿತರೆ ಹೊಸ ಗಿಡಗಳನ್ನೆಲ್ಲ ಮಾಡಿ ನಾನು ಇಷ್ಟು ಗಿಡಗಳನ್ನು ಸರಿಪಡಿಸಿದ್ದೇನೆ. ವೆರಿ ಪ್ರೌಡ್ ಫೀಲ್. ಅಂದರೆ ಏನೂ ಗೊತ್ತಿಲ್ಲದೆ ಇಷ್ಟಾದರೂ ಮಾಡಿ ನಾನು ಸಕ್ಸಸ್ಸನ್ನು ಕಂಡಿದ್ದೇನಲ್ಲ, ಅದು ನನಗೆ ತುಂಬಾ ಸಂತೋಷ ಇದೆ. ನೆಕ್ಸ್ಟ್ ನಾನು ಮಳೆಗಾಲದಲ್ಲಿ ಬೇರೆ ರೀತಿಯಲ್ಲಿ ನಾನು ಇಷ್ಟರವರೆಗೆ ನಾನು ಆರೈಕೆ ಮಾಡಲಿಲ್ಲ. ಆ ರೀತಿ ಆರೈಕೆ ಮಾಡಬೇಕು, ಆ ರೀತಿ ಗಿಡಗಳನ್ನು ಜೋಪಾನ ಮಾಡಬೇಕು, ಯಾವುದೇ ಗಿಡಗಳು ಡ್ಯಾಮೇಜ್ ಆಗಬಾರ್ದು, ಆ ರೀತಿ ಮಾಡಬೇಕು ಅಂತ ಹೇಳಿ ನಾನು ದೊಡ್ಡ ಪ್ಲ್ಯಾನ್ ಹಾಕಿದ್ದೇನೆ. ಅದು ಖಂಡಿತ ನಾನು ಮಾಡೇ ಮಾಡ್ತೇನೆ. ಬಟ್ ಸ್ವಲ್ಪ ಬ್ಯುಸಿ ಇದ್ದೇನೆ, ನನಗೀಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಮಾಡ್ತಾ ಇರುವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೂ ನಾನು ತಿಳಿಸ್ತೇನೆ. ಯಾಕಂತೇಳಿದರೆ ಮಲ್ಲಿಗೆ ಕೃಷಿಯಲ್ಲಿ ನಾನು ಪ್ರತಿಯೊಂದು ವಿಷಯನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾಕಂತ ಹೇಳಿದರೆ ನಾನು ಹಾಕುವಂತಹ ವಿಡಿಯೋ ಒಬ್ರಿಗಾದರೂ ಅದರಿಂದ ಯೂಸ್ ಆಗ್ತದೆ ಅಂದಾಗ ನನಗೆ ತುಂಬ ಸಂತೋಷ. ತುಂಬ ಜನ ಹೇಳಿದ್ದಾರೆ, ಮೇಡಮ್ ನಾನು ನಿಮ್ಮ ವಿಡಿಯೋ ನೋಡಿ ಮಲ್ಲಿಗೆ ಗಿಡಗಳನ್ನು ಹಾಕಿದ್ದೇನೆ, ನಿಮ್ಮ ವಿಡಿಯೋದಿಂದ ನಮಗೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಗಿಡಗಳು ಚೆನ್ನಾಗಿದೆ, ನೀವು ಹಾಕುವಂತಹ ಗೊಬ್ಬರಗಳು ಚೆನ್ನಾಗಿದೆ, ನೀವು ಹೇಳುವಂತಹ ಮಾಹಿತಿಗಳು ಚೆನ್ನಾಗಿದೆ ಅಂತ ಹೇಳಿ ನನಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನೆಲ್ಲ ನೆನೆಸುವಾಗ ಉಂಟಲ್ಲ ನನಗೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಹಾಗಾಗಿ ನಾನು ಏನೇ ಮಲ್ಲಿಗೆ ಕೃಷಿಯಲ್ಲಿ ಬದಲಾವಣೆಗಳಾಗಿರ್ಬೋದು ಅಥವಾ ಹೊಸ ಗೊಬ್ಬರಗಳಾಗಿರ್ಬೋದು ಅಥವಾ ಏನೇ ಮಾಡ್ತಾ ಇದ್ದರೂ ನಾನು ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ, ನಾನು ಅದೊಂದು ಹೇಳಲಿಕ್ಕೆ ಮರ್ತು ಬಿಟ್ಟೆ ನೋಡಿ. ಇಲ್ಲಿ ನಾನು ಪಾಟಿನ ಕೆಳಭಾಗ ಕಲ್ಲು ಪೀಸ್ಗಳನ್ನು ಇಡ್ತಾ ಇದ್ದೇನೆ. ಇದನ್ನು ನಾನು ತುಂಬ ಬಾರಿ ಹೇಳಿದ್ದೆ. ಆಲ್ರೆಡಿ ಹೇಗಿದ್ದರೂ ನಾನೀಗ ಪಾಟನ್ನು ಇಡ್ತಾ ಇದ್ದೇನಲ್ಲ, ಹಾಗಾಗಿ ನಿಮಗೊಂದು ತೋರಿಸುವ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಹೋಲೋ ಬ್ಲಾಕ್ನ 2 ಪೀಸ್ ಪಾಟಿನ ಅಡಿಭಾಗಕ್ಕೆ ಇಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಹಾಕಿದಂತಹ ನೀರು, ಗಿಡಗಳಿಗೆ ನಾವು ನೀರನ್ನು ಹಾಕಿರ್ತೇವೆ ನೋಡಿ, ಅದು ಸರಿಯಾಗಿ ಇಳಿದು ಹೋಗಬೇಕು. ನೆಲದಲ್ಲೇ ಟೈಟಾಗಿ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಸರಿಯಾಗಿ ನೀರು ಇಳಿದು ಹೋಗಲಿಕ್ಕೆ ಅದಕ್ಕೆ ಸರಿಯಾದಂತಹ ಮಾರ್ಗ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಇಡುವುದು, ಆಗ ಯಾವುದೇ ರೀತಿಯ ಬ್ಲಾಕ್ಗಳಾಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಬ್ರಿಕ್ ಪೀಸ್ಗಳಾಗಿರ್ಬೋದು ಅಥವಾ ಇಂಟರ್ಲಾಕ್ ಪೀಸ್ಗಳು, ಕಲ್ಲುಗಳು ಏನು ಆದೀತು ಸ್ನೇಹಿತರೆ, ಒಟ್ಟಾರೆಯಾಗಿ ಈ ರೀತಿ 2 ಪೀಸ್ಗಳ ಮಧ್ಯೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಇಡಬೇಕು ಸ್ನೇಹಿತರೆ. ಆಗ ನೀರುಗಳು ಸರಳವಾಗಿ ಇಳಿದು ಹೋಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಲೇಬೇಕು. ಒಂದು ಗಿಡದಿಂದ ಒಂದು ಗಿಡದ ಮಧ್ಯೆ ಗಿಡಗಳು ಟಚ್ ಆಗಿರಬಾರ್ದು. ಪಾಟ್ ಅಥವಾ ಗ್ರೋ ಬ್ಯಾಗ್ನ ಅಡಿಭಾಗಕ್ಕೆ ಕಲ್ಲುಗಳನ್ನು ಇಡಬೇಕು. ಗಿಡದ ಮಣ್ಣುಗಳನ್ನು ಸಡಿಲಗೊಳಿಸ್ತಾ ಇರಬೇಕು. ಸಂದರ್ಭದಲ್ಲಿ ಗೊಬ್ಬರಗಳು, ನೀರು ಹಾಗೆಯೇ ಸ್ಪ್ರೇಗಳನ್ನು ಹಾಕ್ತಾ ಇರಬೇಕು. ಆರೈಕೆ ಸರಿಯಾಗಿ ಮಾಡಬೇಕು. ಗಿಡಗಳಿಗೆ ಸರಿಯಾಗಿ ಬಿಸಿಲುಗಳು ಬೀಳಬೇಕು. ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತ ನಿಮಗೆ ಇವತ್ತಲ್ಲ ನಾಳೆ ಮಲ್ಲಿಗೆ ಕೃಷಿಯಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಕ್ಕಿಯೇ ಸಿಗುತ್ತೆ ಸ್ನೇಹಿತರೆ. ನೀವು ಮಲ್ಲಿಗೆ ಗಿಡದಲ್ಲಿ ತೊಡಗಿಸಿಕೊಂಡಾಗ, ನೀವು ಅದಕ್ಕೆ ಸಂಪೂರ್ಣವಾಗಿ ಎಫರ್ಟ್ ಹಾಕಿದಾಗ ಖಂಡಿತ ಸಕ್ಸಸ್ ನಿಮಗೆ ಸಿಗ್ತದೆ. ದಿನ ಹೋಗ್ತಾ ಇದ್ದಾಗೆ ಅದರಲ್ಲಿ ನಿಮಗೆ ಬೇರೆ ಬೇರೆ ವಿಷಯಗಳನ್ನು ಕಲೀಲಿಕ್ಕೆ ಸಿಗ್ತದೆ. ಆಗ ನಿಮಗೆ ತುಂಬ ಖುಷಿಯಾಗಿ
ನಿಮ್ಮನ್ನು ನೀವು ಅದರಲ್ಲಿ ಖಂಡಿತವಾಗಿ ತೊಡಗಿಸ್ಕೊಳ್ತೀರಿ. ಎಷ್ಟೇ ಬ್ಯುಸಿ ಇದ್ದರೂ ಒಂದು ಸೈಡಲ್ಲಿ ನನ್ನ ಮಲ್ಲಿಗೆ ಕೃಷಿ ಇದೆ, ಅದಕ್ಕೆ ನಾನು ಟೈಮ್ ಕೊಡಬೇಕು, ಮಲ್ಲಿಗೆ ಗಿಡಗಳಿಗೆ ಗೊಬ್ಬರ ಹಾಕಬೇಕು, ಸ್ಪ್ರೇ ಹಾಕಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಆಗ್ತದೆ ಸ್ನೇಹಿತರೆ. ಅದು ನನಗೂ ಆಗಿದೆ. ಹಾಗಾಗಿ ನಾನು ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.